ವೆಲ್ಕಮ್ ಟು ಮೈ ವೇದ ಸ್ಟೋರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅದ್ರ ಬಗ್ಗೆ ಅಂದರೆ ಆತ್ಮವಿಶ್ವಾಸ ಅಂದರೆ ಏನು, ಹೇಗೆ, ಎಲ್ಲಿ, ಯಾವಾಗ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕೆಲಸ ಮಾಡೋದಕ್ಕೂ ಮೊದಲು ನಮ್ಮಲ್ಲಿ ನಾವು ಸೆಲ್ಫ್ ಕಾನ್ಫಿಡೆನ್ಸ್ನ ವೃದ್ಧಿ ಮಾಡ್ಕೋಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಅದು ಫೇಲ್ಯೂರೇ ಆಗೋದು. ಯಾಕೆ ಅನ್ನೋದ್ರ ಬಗ್ಗೆ ಏನಾದರೂ ಥಿಂಕ್ ಮಾಡಿದ್ದೀರಾ? ಥಿಂಕ್ ಮಾಡಿಲ್ಲ ನೀವು, ಐ ನೋ. ಬಟ್ ನಾನಿವತ್ತು ನಿಮಗೆ ತಿಳಿಸ್ತೀನಿ ಅದ್ರ ಬಗ್ಗೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ನನಗೆ ಮಾಡೋದಕ್ಕೆ ಆಗುತ್ತಾ ಆ ಕೆಲಸನ, ನಾನು ಅದು ಮಾಡಬಲ್ಲೆನಾ, ಆ ಶಕ್ತಿ ನನ್ನಲ್ಲಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ತಿಳ್ಕೊಳೋದೆ ಸೆಲ್ಫ್ ಕಾನ್ಫಿಡೆನ್ಸ್. ವಾಟ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್? ನಾವು ಒಂದು ಕೆಲಸ ಮಾಡ್ತೀವಿ ಅಂತ ನಿರ್ಧಾರ ಆದಮೇಲೆ ಅದ್ರ ಬಗ್ಗೆ 1000 ಜನ 1000 ಥರ ನಿಮಗೆ ಹೇಳಿದ್ರು ಯಾವುದೇ ರೀತಿ ಆ ಕೆಲಸ ಮಾಡೋದಕ್ಕೆ ಹೆದರಿಕೆ ನಿಮ್ಮಲ್ಲಿ ಬರಬಾರ್ದು. ಆ ಭಯ ನಿಮ್ಮಲ್ಲಿ ಬಂದಿಲ್ಲ ಅಂತಂದರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ ಅಂತ ಅರ್ಥ. ಸೆಲ್ಫ್ ಕಾನ್ಫಿಡೆನ್ಸ್ನ ನಾವು ಹೇಗೆ ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟು ನೀವು ಡೈಲಿ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ಕಂಟಿನ್ಯೂಯೇಷನ್ ಇರಬೇಕು. ಒಂದಿನ ಮಾಡೋದು ಒಂದಿನ ಬಿಡೋದು ಆ ಥರ ಮಾಡಬಾರ್ದು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತಂದರೆ ನಮ್ಮ ಮೈಂಡಲ್ಲಿ ಬರೋ ಕೆಟ್ಟ ಯೋಚನೆಗಳಿಂದ ದೂರ ಉಳಿತಾ ಹೋಗಬೇಕು. ಸೊ ಡಿಲೀಟ್ ಮಾಡ್ತಾ ಹೋಗಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಎಲ್ಲಿಂದ ಬರುತ್ತೆ ಅಂತ ನೀವು ಥಿಂಕ್ ಮಾಡಿದ್ದೀರಾ? ಅದು ಎಲ್ಲಿಂದನೂ ಬರೋದಿಲ್ಲ, ನಿಮ್ಮಲ್ಲೇ ಇರುತ್ತೆ. ನೀವು ಏನು ಯೋಚನೆ ಮಾಡ್ತೀರಾ, ಯಾವ ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರವಾಗಿರುತ್ತೆ. ನಿಮ್ಮೊಳಗಿರೋ ಗುರಿ ಮತ್ತು ನಿಮ್ಮ ಪ್ರತಿಭೆ ಇದನ್ನೆಲ್ಲ ಹೊರತರುವುದೇ ಸೆಲ್ಫ್ ಕಾನ್ಫಿಡೆನ್ಸ್. ಅದು ಯಾವಾಗ ಬರುತ್ತೆ ಅಂದರೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಎಂಥವ್ರ ಜೊತೆ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು.